ಅರ್ಜುನನಿಗೆ ಹೇಳಿದ ಮಾತು. तदात्मानं सृजाम्यहं परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. ಕುರುಕ್ಷೇತ್ರ ಯುದ್ಧದಲ್ಲಿ ಆದ ಗಂಡಾಂತರದಲ್ಲಿ ಆ ಸೈನಿಕರ ತಲೆ, ಸಂಬಂಧಿಕರ ರುಂಡ ಮುಂಡಗಳು, ಕುದುರೆಯ ಜೂಲು, ಹರಿದ ನಿಶಾನಿ, ಮುರಿದ ರಥ, ಚಕ್ರ ಕರಳು, ಮಾಂಸ ರಕ್ತದಿಂದಾದ ನೆನೆದು ಜಾರಿಕೆಯಾದ ಭೂಮಿಯನ್ನು ನೋಡು. ಹೌದು ಪರಮಾತ್ಮ, ಇವರ್ಯಾರು ಬೇರೆಯವರಲ್ಲ, ಸತ್ತವರೆಲ್ಲರೂ ನಮ್ಮ ರಕ್ತ ಸಂಬಂಧಿಗಳೇ. ತಿರುಗಿ ನನ್ನನ್ನು ಇಲ್ಲಿಗೆ ಕರೆತಂದು ನಾನು ಮರೆಯಬೇಕಂದದ್ದನ್ನೆಲ್ಲ ತೋರಿಸಿ ನನ್ನ ಮನಸ್ಸಿಗೆ ನೋವು ಮಾಡುತ್ತಿರುವೆಯಾ? ಇದನ್ನೆಲ್ಲ ನನ್ನಿಂದ ನೋಡಲಾಗುವುದಿಲ್ಲ ಶ್ರೀಹರಿಯೇ. ದುಃಖಿಸಬೇಡ ಪಾರ್ಥ, ಇದೆಲ್ಲವೂ ನನ್ನ ಸಂಕಲ್ಪದಂತೆ ನಡೆದಿದೆ. ಇದಕ್ಕೆ ನೀನು ಹೊಣೆಗಾರನಲ್ಲ. ಮಹಾಭಾರತ 18 ದಿನಗಳ ಈ ಕುರುಕ್ಷೇತ್ರ ಯುದ್ಧ ಸಹೋದರರ ವಧೆಯಲ್ಲ, ರಾಮಾಯಣವು ಆಧಾರದ ಕಥೆಯಲ್ಲ. ಇದು ಧರ್ಮ ಯುದ್ಧ. ಶ್ರೀಹರಿಯ ಲೀಲೆ ಗೋಬಾರ ಹರಣಕ್ಕಾಗಿ, ಧರ್ಮಕ್ಕಾಗಿ ಮಾಡಿದಂತ ಧರ್ಮ ಯುದ್ಧ. ಅರ್ಜುನ, ದುಃಖಿಸಬೇಡ. ಅರ್ಜುನ, ಈ ರಣಭೂಮಿಯಲ್ಲಿ ಮಡಿದವರ್ಯಾರು? ನನ್ನನ್ನು ನಂಬಿದಂಥವರೆಲ್ಲ ಒಂದಲ್ಲ ಒಂದು ರೀತಿಯಿಂದ ತಪ್ಪು ಮಾಡಿದವರೇ. ಕುಂತಿ ಪುತ್ರ, ಅಲ್ಲಿ ನೋಡು, ಆ ಗಂಟೆಯನ್ನು ಎತ್ತು. ಎತ್ತು, ಆ ಗಂಟೆಯನ್ನು ನೋಡು, ಅದರ ಕೆಳಗೇನಿದೆ? ಇದೇನು ಕೃಷ್ಣ, ಇಂಥ ಭೀಕರ ಯುದ್ಧ ಭೂಮಿಯಲ್ಲಿ ಕುದುರೆ, ಆನೆ, ರಥಗಳು, ರಥಿಕರು, ಕಾಲಾಳು ಸೈನಿಕರ ಕಾಲ್ತುಳಿತದಿಂದಲೂ ಆ ಗುಬ್ಬೆಯು ಅದೇಗೆ ಜೀವಂತವಾಗಿ ಉಳಿದಿದೆ? ಇದೇನು ಸೋಜುಗ ಪರಮಾತ್ಮ? ನೋಡಿದೆಯಾ ಅರ್ಜುನ, ಆ ಗುಬ್ಬಿಯು ಹೇಗೆ ನಿರಾತಂಕವಾಗಿ ಹಾರಿಹೋಯಿತು? ನನ್ನ ಮುಂದಿನ ಸಂಕಲ್ಪ ಇದೇ ರೀತಿ. ನನ್ನನ್ನು ನಂಬಿದಾತ ಭಕ್ತರನ್ನು ನಾನು ಎಂಥ ಪ್ರಸಂಗದಲ್ಲಿಯೂ ಹೀಗೆ ಒಡಲೋಲಿಟ್ಟು ಕಾಯುತ್ತೇನೆ. ಏನಪ್ಪ ತಂದೆ ನಿನ್ನ ಲೀಲೆ, ನೀನೆಂತ ಭಕ್ತವತ್ಸಲನಪ್ಪ. ಇದನ್ನೆಲ್ಲ ನೋಡಿದ ನಾನೇ ಧನ್ಯ. ಏನು ಅರ್ಜುನ, ಈ ಭೂಮಿಯ ಮೇಲೆ ಅನ್ಯಾಯ ಹೆಚ್ಚಾಗಿ ಧರ್ಮ ಜ್ಞಾನಿಯಾದಾಗೊಮ್ಮೆ ನಾನು ಒಂದಲ್ಲ ಒಂದೊಂದು ಅವತಾರ ತಾಳಿ ಹುಟ್ಟಿ ಬರುವವನೇ. ಭೂದೇವಿ ಮನಃಶಾಂತಿಗಾಗಿ, ಜೀವಿಗಳ ಕಲ್ಯಾಣಕ್ಕಾಗಿ, ಧರ್ಮ ಸ್ಥಾಪನೆಗಾಗಿ ನನ್ನ ಅವತಾರವಿರುತ್ತದೆ. ಅಲ್ಲಿ ನೋಡು ಅರ್ಜುನ. ಮುಂದೆ ಬರುವನು ಕೆಂಡಗುದುರಿಯ ಸವಾರನು, ನಾ ಬರೆದ ಮುಂಡಿಗೆ ಜಗತ್ತಿಗೆ ಸಾರಿ ಹೇಳಲು ಬರುವನು, ಅವನೇ ನೋಡಿರಿ.
ಹಿಂದೆ ಶೋಷಣೆಯ ಪಶುಕೋರ ಬರೋನು ಹುಟ್ಟು ಹಸಿ ಗಟ್ಟಿ ಬೀಜ ಇಡೋನು ನಾ ಗೋಧಿ ಬೇಡ ಹೋಗಿ ಬರ್ತಾನೆ ಅಂಗು ನಂಗು ಅಂತ ಐತೆ ಮುಂದೆ ಬರುವಂತದ ಅಂತ ಹೇಳಿ ಅವತಾರದ ನಾ ಭಕ್ತರ್ ತಿಳಿಬೇಕ ಈ ಗುಂಡ ಸಿನಿಮಾ ಮಾಧವಪ್ಪ ಏನ್ ಹೇಳ್ತಾನಂದಿರಿ ನಾನು ಗುರು ಸಮರ್ಥ ಗಿರಿಮಲೇಶ್ವರ ಹಾನಿ ಮಾಡತ್ತನಪ್ಪ ಕೌರವರನ್ನು ನಾಶ ಮಾಡಿ ಪಾಂಡವರನ್ನು ಗತಿಗೆ ಹಚ್ಚಿ ಕಲ್ಯಾಣ ಗೆಲ್ಲ ಮಾತು ಕಲ್ಯಾಣ ಕ್ರಾಂತಿ ಶರಣ ಅನಾಹುತ ನಂತರ ಸಾರವಾಡಕ್ಕೆ ಬಂದು ಸಿಂಹಾಸನ ಮಾಡಿ ಸಿಂಹಾಸನ ಇಳಿದ ಮಾತು ಸಾರವಾಡ ಬಬಲಾದಿ ಅಲ್ಲಿ ಸಿದ್ದರಾಮ ಸದಾಶಿವನಾಗಿ ಸಾರ ಹೇಳಿದ ಅದೇ ಜಮಖಂಡಿ ಗಿರಿಮಲೇಶ್ವರ ಮಹಾರಾಜರ ಮನೆಗೆ ಬಂದ ಧರ್ಮದ ಗಂಟು ಅದೇ ವಂಕ ಭತ್ತ ಹಿಡಿದ ಹುಬ್ಬಳ್ಳಿ ಶಿವಪ್ರಭು ಕಾಳಿಕಾದೇವಿ ಹೊಟ್ಟೆಲಿ ಹುಟ್ಟಿದ ಮಾಧವಾನಂದ ನಾಮದ ವಿಠಲರಾಯ ಪುಣ್ಯದ ಗಂಟು ವಸ್ತಿಗೆ ಸೌದಿ ಆದ ಗಣ್ಯ ಪರಿಸರರು ಫಲಾಫಲ ಮಾಡಿದ ಅವನ ಕೃಷ್ಣ ಅವನಂತ ಬಂದ ಅವನ ಸಾಗರ್ ಚಿಕ್ಕಯ್ಯ ಇವನಂತ ಬಂದ ಶ್ರೀಕೃಷ್ಣ ಪರಮಾತ್ಮ ಸದಾಶಿವ ಇವನಂತ ಬರವ ಹೀರೋಯಿನ್ ದಂಡಿ ಇಟ್ಟು ಬರ್ತಾನಲ್ಲ ಅವನ ಶ್ರೀಕೃಷ್ಣ ಮಾಧವ ರಂಗ ಚಿಕ್ಕಯ್ಯ ಸದಾಶಿವ ಇವರೆಲ್ಲರೂ ಕಾಲ ಕಾಲಕ್ಕೆ ಲೋಕ ಕಲ್ಯಾಣಕ್ಕೆ ಇಂತಿಂತ ಅವತಾರ ತಟ್ಟ ಬಂದ ದುಷ್ಟರನ್ನು ನಷ್ಟ ಮಾಡಿ ಧರ್ಮ ಸ್ಥಾಪನಾ ಮಾಡಿದವರು ಮುಂದೆ ಬಂದಂತವರು ತಮ್ಮ ಮುಂದಿನ ಗುಣ ಹೋಗ್ತಾರು ನಾ ಎಲ್ಲಿರ್ತೀನಿ ಎಲ್ಲಿರ್ತೀನಿ ಅಂತ ಗುಣ ಕೊಟ್ಟು ಹೋದರು ಈ ಮನುಷ್ಯನ ಮಕ್ಕಳಿಗೆ ಏನಂತ ಹತ್ತಿರಲಿಲ್ಲ ಇವರೆಲ್ಲರೂ ಹಿಂಗಾಲನ ಎಳಗಾಲ ಹುಟ್ಟೇನಪ್ಪ ಸನ್ನಿವೇಶ 2 12ನೇ ಶತಮಾನದ ಬಸವಣ್ಣನವರು. ಇವ ಹುಟ್ಟಿದ ಜಾತಿಯಲ್ಲಿ ಉಳಿಯಲಿಲ್ಲ. ವೀರಶೈವರ ಜಾತಿ ಅಂದರೆ ಅಹಿಂಸಾ ಎಂದು ಕಣಿಕಿನಿಂದ ಮಾಡಿದ ಆಟಗಳನ್ನು ಸಹಿತ ತಡೆಯಬಾರದೆಂದು ರಾಜನೀತಿ ಎತ್ತಿ ಹೇಳಿದ. ಶರಣರೇ ಶ್ರೇಷ್ಠವೆಂದು ಏನೇನೋ ಉಪದೇಶ ಮಾಡಿ ಜಾತಿಹೀನರನ್ನು ಎತ್ತಿ ಹಿಡಿಯುತ್ತಾ ಈ ಜಾತಿ ಲಗ್ನ ಮಾಡಿದ. ತಾನು ಹೀನರ ಮನೆಯಲ್ಲಿ ಊಟ ಮಾಡುತ್ತಾ ಹೀನ ಸುಳಿ ಮಕ್ಕಳು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರು ದೇಸಾಯಿ ದೇಶಪಾಂಡೆ ಗೌಡ್ರು ಮಂತ್ರಿ ಪದವಿಯವರಿಗೂ ಚಪ್ಪಲಿ ಹೊಲಿಯುವ ಸಂಘರು ಒಂದೇ ಜಾತಿಯನ್ನು ಕ್ರಾಂತಿ ಮಾಡಿದ. ಈ ಬಸಪ್ಪನನ್ನು ಕೊಲೆ ಮಾಡುವುದೇ ನಮ್ಮ ಧರ್ಮ. ಇವನನ್ನು ಬಿಡುವಿರಿ, ಕಲ್ಲುಗಳಿಂದ ಆಯುಧಗಳಿಂದ ಹೊಡೆಯಿರಿ. ಈಗ ನಾನು ಭಕ್ತಿಯಷ್ಟೇ ತಂದು ನಿಮ್ಮ ಕೈಯಿಂದ ನನ್ನ ಜೀವ ಘಾಸಿಯಾಯಿತು. ಮುಂದೆ ನಾನು ಬರುವಾಗ ಭಕ್ತಿ ಯುಕ್ತಿ ಶಕ್ತಿ ಮೂರು ಕೂಡಿ ಬರುವೆ. ಭಂಗಿ ಹುಳ ಕಲ್ಲು ಸಿದ್ಧಾರ್ಥನ ಸನಿಹದಲ್ಲಿ ಬರುವೆ. ತುಕಾರಾಮ ಪರಮಾನಂದ ಕೋದಂಡ ಶ್ರೀರಾಮ ಲಕ್ಷ್ಮಣ ಸೀತೆಯೊಂದಿಗೆ ಮಾರುತಿ ಸಮೇತ ಭೇಟಿ ಮಾಡಿಸಿದ ಲಿಂಗ ಅಂಗ ಸಮರಸ ಸಮೀಪದಲ್ಲಿ ಮತ್ತೆ ನಾ ಹುಟ್ಟಿ
ಬರುವೆ. ಕೇವಲ ಭಕ್ತಿಯೊಂದನ್ನು ತಂದು ದಯವೇ ಧರ್ಮದ ಮೂಲವೆಂದು ಸರ್ವರಲ್ಲಿ ದಯ ತೋರಿಸುತ್ತ ಬಂದ ಬಸವಣ್ಣನವರು ಕೊಂಡಿ ಮಿಂಚಣ್ಣನಂತ ಗಜಿಬಿಜಿ ಜನರಿಂದ ದುಷ್ಟರ ಕೈಯಲ್ಲಿ ಸಿಕ್ಕು ಜೀವ ಘಾಸಿ ಮಾಡಿಕೊಂಡರು. ಬೈಂಗಿ ಹುಳ ಕಲ್ಲು ಸರಿದಾತನ ಸನಿಹದಲ್ಲಿ ಮತ್ತೆ ಹುಟ್ಟಿ ಬರುವೆ. ಆಗ ಭಕ್ತಿ, ಯುಕ್ತಿ, ಶಕ್ತಿ ಮೂರು ಕೂಡಿ ಬರುವೆ ಎಂದು ಹೇಳಿದರು. ಅವರು ಹುಟ್ಟಿ ಬಂದ ಆ ಪುಣ್ಯಕ್ಷೇತ್ರ ಯಾವುದು ಅಂತ ಭಕ್ತರೇ ಊಹಿಸಬೇಕು. ಕೆಂಪು ಮೋದಿ ಜನ ಅಂತರ್ಲೇ ಬರ್ತಾರು. ದೇವ್ರ ಅನ್ಬೇಡ್ರ ಮಕ್ಕಳ್ರ. ಮಸಾಲಿ ಮಾರಕ್ ಬಂದ ರಾಜ್ಯ ಕಟ್ತಾರ. ಕೋಲ್ಕತ್ತಾ ಬಂದರ್ಕ ಮಸಾಲಿ ತಂದಾರ. ಹಿಂದೂಗಳನ್ನೆಲ್ಲ ಹುಚ್ಚ ಹಿಡಿಸಾರ ಕೇಳಿರಲ್ಲ. ಹಿಂದೂಸ್ತಾನಕ್ಕ ದಕ್ಕೆಯ ತಂದಾರು. 3 ಮಹಾತ್ಮರು ಹುಟ್ಟಿವರನ್ನ ಹೊರಗ ಹಾಕ್ತಾರ ನೋಡಿರಲ್ಲ. ದಕ್ಷಿಣ ದಿಕ್ಕಿನಿಂದ ಸಾಕ್ಷಾತ್ ಬರ್ತಾನು. ಚಳುವಳಿಯೊಳಗ ಗುಲ್ಲ ಮಾಡ್ಯಾನೇಳನ್ನ. ರಾಜ ಆಳಬೇಕೆಂಬುವ ಮಂದಿಯ ಕೈಯಿಂದ ಬಯಸಿಕೊಳ್ಳುವ, ಕಾಮನಾಟ ಆಡುವ, ಒಬ್ಬರಿಗೂ ತಿಳಿಯದಂತೆ ಬದುಕುವ. ಚೀನಿಯರು ಬಂದಾರು, ಯುದ್ಧವ ಮಾಡ್ಯಾರು, ಬುಡುಕನೆ ಓಡಿ ಹೋಗ್ಯಾರ ಕೇಳಿರನ್ನ. ಲೋಹದ ಹಕ್ಕಿಗಳು ಜಗದೋಳು ದೊಡ್ಡ ಇಮಾರತಿ ಕೆಡವ್ಯಾವು. ಇರಾಕ್ ತಂಗಿ ನೋಡಿರನ್ನ. ಧೂಮಕೇತು ಮೂಡಿತು, ರಾಜನಿಗೆ ಉಳಿಗಾಲವಿಲ್ಲ ನೋಡಿರನ್ನ. ಹವೆಯಿಲ್ಲದ ಬಂಧನಕ ಹಾಕಿ ಕೊಳತಾರೆ ಹೇಳನ್ನ. ಈ ಮಾತು ಹಿಮಾಲಯದಲ್ಲಿ ಕೂತು ತಪಗೈದವರಿಗೆ ತಿಳಿಯದೇಳನ್ನ. ಸಮುದ್ರ ಉಕ್ಕಿತು, ಭೂಮಿಯು ನಡಗಿತು, ಕೊರದ ಹಣ ಕೊಳೆತಾವೇಳನ್ನ. ಮುಸಲರ ದಂಡಿಕ್ಕಿ ಬರುವಾಗ ಮನದಲ್ಲಿ ಬಿಕ್ಕು ಕೇಳನ್ನ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತದ, ನಿರ್ಮಲದಿಂದ ನೋಡಬೇಕೇಳನ್ನ. ಮುಂದೆ ಚನ್ನಣ್ಣ ಬರುವನು, ಕುಡುಗೋಲ ಭಾಗ ಹಿರಿಹೋಳಿ ಕಂಡಿ ಕೇಳಿರನ್ನ. ಮೊದಲಿಟ್ಟ ಹೆಸರೊಂದಿತು, ಇಲ್ಲಾಗಿ ಹಾದಿತು, ಅದು 11ರೊಳಗೇಳನ್ನ. ಸಂಕಟ ಬಂದಾಗ ಗುಡ್ಡ ಉದರಿತು, ಕಾಣನು ಬುಡಮೇಲು ಕೇಳನ್ನ. ಒಡೆಯ ಮಾದೇವಿ ಪೊಡವಿಯ ಪತಿಯ ಕಾಣಲು ಬಂದಾಳೇಳನ್ನ. ಅವರಿಬ್ಬರು ಸಂಧಿಗೆ ಸಾಧಿಸಿ ಬಂದಾಗ ಗಜಿಬಿಜಿ ಜನರಿಗೆ ಬಂಡಾಟ ನೋಡನ್ನ. ಸಾರ್ವಾಡದೀಶ್ವರನು ಚನ್ನಣ್ಣ ದಯಾದಿಂದ ಅಂತಃಕರಣದಿಂದ ಪೊಡವಿಯ ಪಾಡುವನನ್ನ. ಅಂತಃಕರನಿಗೆ ಸುದ್ದಿಯ ಮುಟ್ಟಿಸಿ ಸಂತೋಷದಿ ನೆಲೆಗೊಂಡು ಚನ್ನಣ್ಣ ಎದುರುಗೊಂಡಾನೇಳನ್ನ. ಕಲ್ಯಾಣದ ಕಥೆಯ ಅಂದಿಂದ ಇಂದ ತಿಳಿಯಬೇಕನ್ನ. ಕಲ್ಯಾಣದ ಹಳಬರು ಅಂದುಂಟು, ಇಂದುಂಟು, ಮುಂದೆಂದೂ ಉಂಟು. ಗೊಲ್ಲ ಮುಷ್ಟಿಗೆ ತರುವ ಛಲದಿಂದ ಚನ್ನಣ್ಣ ತಲೆಗೆ ಕೃಷ್ಣಾ ದಡದಲ್ಲಿ ಇಳಿಯುವ ಕೇಳಿರನ್ನ. ಮುಂದೆ ರಾಮ ಲಕ್ಷ್ಮಣರು ತಡೆಗೆ ಇಳಿದಾರು. ರಾವಣರ ಕೊಲೆ ಮುಂದೆ ನೋಡಿ. ಈ ಊರಲ್ಲಿ ಮಾತರ್ ಬಂದ್ರೆ ಮಾತನಾಡಿಸೋರಿಲ್ಲ, ಬರ್ರಿ ಅಂತ ಕರೆಯೋರಿಲ್ಲ. ನೀರಡಿಸಿ ಬಂದವ್ರಿಗೆ ನೀರು ಕೊಡೋರಿಲ್ಲ, ಹಸಿದವ್ರಿಗೆ ಅನ್ನ ಹಾಕೋರಿಲ್ಲ.
ಇದ್ದಿದ್ದ ಹೇಳೋರಂತೂ ಮೊದಲೇ ಅಲ್ಲ. ಅದಕ್ಕಾಗಿ ಇವರ ಹಾಳು ಬೀಳಲಿ, ಒಡೆಗಳು ತೂವ ಹಾರಲಿ, ಕಟ್ಟಿದ ಎತ್ತನ್ನು ತಂದು ಕೊಡುವ ವಂಶ ನಿರ್ವಂಶವಾಗಲಿ. ಇವರಲ್ಲಿ ಇಂತ ದೊಡ್ಡ ಬಸವಣ್ಣಪ್ಪ ಇರಕ್ಕಾಗ್ಲಿ, ಅವನ್ ಗುಣ ಬಂದಂತ ಎತ್ತುವ ಕಡೆ ಇವರಲ್ಲಿ ಸತ್ಪುರುಷರ ಗುಣ ಇರುವ ಗುಣ ಎಲ್ಲಿಂದ ಬರಬೇಕು? ಹಿರೇವಳೆ ದಂಡೆ ಮೇಲೆ ಹುಟ್ಟಿ ಬರಬೇಕು. ಇವರು ಹಾಳು ಬೆಳೆಯಲಿ. ಅವನು ಹುಟ್ಟಿ ಬಂದ ಮೇಲೆ ಅವನ ಸಂಕಲ್ಪ ಪ್ರಕಾರ ಆಗಲಿ. ಒಬ್ಬರ ದಿಕ್ಕಿನಿಂದ ನಾನೇ ಹುಟ್ಟಿ ಬರಲಿ. ತಿಂತೀನಿ ಮೌಡೇಶ ಬಂದ, ಜನಪ್ರಿ ನೋಡಂದ, ಒಣಗೆ ಮರನಿಗೆ ಎತ್ತಿಗೆ ಉಣಂದ, ತಾನೇತ್ತ ಬಂದ, ತಿಂತೀನಿ ಮೌಡೇಶ ಬಂದ, ನಿಮ್ಮವ್ವನ ಗಂಡ ಬಂದ, ತಿಂತೀನಿ ಮೌಡೇಶ ಬಂದ, ಜಗವಾಡನ ಗಂಡ ನಾ ಅಂದ, ತಿಂತೀನಿ ಮೌಡೇಶ ಬಂದ, ಬಹಳ ತಿಳಿದು ನಡೆ ಅಂದ, ನಡೆದವರ ಗಂಡ ನಾ ಅಂದ, ತಿಂತೀನಿ ಮೌನೇಶ ಬಂದ, ಎಲ್ಲರನ್ನು ಹೊಡೆದವನ ಅಂದ, ಕೆಣಕಿದವರ ಗಂಡ ನಾ ಅಂದ, ತಿಂತೀನಿ ಮೌನೇಶ ಬಂದ, ಹಿಂದಕ ಬ್ರಹ್ಮಾಂಡ ಮಾಡಿದನ ಅಂದ, ತಿಂತಿಣಿಯಲ್ಲಿ ಇರ್ತೀನಿ ಬಾ ಅಂದ, ತಿಂತೀನಿ ಮೌನೇಶ ಬಂದ, ಸಜ್ಜನರ ಸಂಘ ಮಾಡಂದ, ಮನದಲ್ಲಿ ನಡೆದರೆ ಕಾಯುತ್ತೇನಂದ, ತಿಂತೀನಿ ಮೌನೇಶ ಬಂದ, ಸಕ್ಕಿದವರ ಗಂಡ ನತ್ತ, ಮಿಕ್ಕಿದ ಮಾತಿಗೆ ಬರ್ತೀನಿ ಅಂದ, ತಿಂತೀನಿ ಮೌನೇಶ ಬಂದ. ಧರ್ಮದ ಕರ್ಮದ ಮಾತು ತಿಳಿಸುತ್ತಾ ಮಜಬೂಬ ಬರುತ್ತಾನೆಂದು ಸಲ್ಲು ಸಲ್ಲುಗೆ ಹೇಳುತ್ತಾ ಸಂಧಿಗೊಂದಿ ತಿರುಗುತ್ತಾ ದರೆಗಿಳಿದ ಸಂಬ ಲೋಕಕ್ಕೆಲ್ಲ ತಿಳಿಸುತ್ತಾ ಚಕ್ರವರ್ತಿ ಬಬಲಾದಿ ಸದಾಶಿವರು ಭಿಕ್ಷಾರ್ಥ ನಮ್ ಸಾರಾಳ್ ಚಿಕ್ಕಯ್ಯ ಮುಂಡ್ಯ ಬೆಳೆದ ಪ್ರಕಾರ ನಾನೇ ಆಗಿ ನುಡಿದ ಪ್ರಕಾರ ಕುಡುಗೋಲ ಬಾಕ ಹಿರುವಳಿ ದಂಡಿಲಿ ಹುಟ್ಟಿ ಬಂದ ಊರ ಅಕ್ಸಿ ಮುಂದ ತೊಂಬ ಹೊಡ್ದ ಮಂಗ್ಯ ನಾಟ ಕಡಿ ಕುಂತ ಕುಣಿಸ್ತಾನ. ನೀವು ಊರ ಅಕ್ಸಿ ಮುಂದ ಉಳ್ಳಾಡ್ಸತ್ತೀರು, ಮುಂದ ಅವ್ ಬಂದ ಮೇಲೆ ಈ ಬಂಡಿಗಡಿ ಊರಿಗೆ ಬುದ್ಧಿ ಬಂದಿತ್ತಂತ ಆಸೆ. ಕುಡುಗೋಲ ಬಾಕ ಹಿರುವಳಿ ದಂಡಿಲಿ ಹುಟ್ಟಿ ಬರ್ತಕ ಈ ಊರ ಹಾಳ್ ಬೆಳ್ಳಿ. ಮುಂದ ಹುಟ್ಟಿ ಮೇಲೆ ಈ ಧರ್ಮ ಇದ್ರ ಇಲ್ಲಿ ಅದ ಉಳಿಲಿ. ಇದೆಲ್ಲ ಮುಂದ್ ಹುಟ್ಟಿ ಬರ್ತಾನಲ್ಲ ಅವನ ಮಜಬೂಪ್ ಐತಿ.
ಮುಂದ ಗಣಚತಿ ಮಾಡುತ್ತಾ ಜೋಕ್ಮೇಣ ಹುಳ್ಮಿಗಿ ಮಳೆಯಾತ ರಾಕ್ಷಸ ನಾಮ ಸಂವತ್ಸರಕ ಬಿತ್ತಾನದ ಎತ್ತ ರಾಶಿ ಎತ್ತ ಕೂಡ್ಯಾವ ರೈತಗ ಸೊಕ್ಕ ಬಂದು ಬರವಿಯ ಕಟ್ಟಿ ಎತ್ತ ಹಳಾರಿ ಮಾಡ್ಯಾನ ಕಟಕ ಕೊಟ್ಟ ಕೇಳಣ್ಣ ಈ ಹುಲ್ಲು ಮಾನವರಿಗೆ ಈ ಹೊಲೆಯನ ಮಾತು ತಿಳಿಯದೆ ಅಣ್ಣ ಕಲ್ಯಾಣದ ಬಸವನ ಮಾತು ಇವರಿಗೆ ಅರಿಯಿಲ್ಲ ಕೇಳಣ್ಣ ಬನಜಿಗರಿಂದ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನ ಹಾಳಾತ ಕಂಕಣವಾಡಿ ಸಂಗಪ್ಪನ ಮನ ಹಾಳಾತ ಬಿಚ್ಚಳನ ರಾಜ್ಯ ಹಾಳಾತ ಶರಣರ ಸಂಘ ದಿಕ್ಕೆಟ್ಟು ಹೋಯಿತು ನೋಡಿರಣ್ಣ ಮೈ ಮೇಲೆ ಇನ್ನ ಉಳಿಗಾಲ ಇಲ್ಲ ಕೇಳಿರಣ್ಣ ಕ್ಯಾಕರಿಸಿಯುಗುಳಿ ಮಾಯದ ಕೊಡ್ಲಿ ಹಿಡಿಯುವ ಶರಣರು ಬರ್ತಾರೆ ಅಣ್ಣ ಕೆಂಪಕಾಳ 8ನೇ ಬೀಚಾರ 6ನೇ ಮಡಿ ಇಲ್ಲದವರಿಗೆ ತೂಕ ಹತ್ತಿತ ತೂಕ ಇಲ್ಲದವರಿಗೆ ಮಾಪ ಹತ್ತಿತ ಬಾರ ಡೊಂಗಿ ಬಾರ ಹತ್ತಿಕಾಯಿ ತಿಂದು ಹೊತ್ತು ಹಾಕ ಕಾಲ ಬರ್ತೈತೆ ಹೇಳಣ್ಣ ಉತ್ಪನ್ನದಾರರಿಗೆ ಹತ್ತಿಕಾಯಿ ಸಿಗದ ಹತ್ತಿಕಾಯಿನ ಹುಳ ತೆಗೆದು ತಿನ್ನುವ ಕಾಲ ಬರ್ತೈತೆ ಹೇಳಣ್ಣ ರಾಮತೀರ್ಥ ಗಂಗೆ ನೆತ್ತ ಇಡ್ತಾಳೇನ ಮಾಟಿ ಬಂಗಾರದ ಕಡ್ಡಿ ಹಾಕ್ತಾವೆ ಹೇಳಣ್ಣ ಚೆನ್ನಣ್ಣ ಬಂದಾಗ ಶಿಶುವೆಂದು ಕೈ ಮುಗಿಯುವುದು ನೋಡಣ್ಣ ಗುದ್ದಲಿ ಹಿಡ್ದಾನ ಗಾದಿಗೆ ಕೊಳ್ತೀರಿ ಗಾದಿಗೆ ಕುತ್ತಾರ ಗದ್ದಲ ಕೇಳಣ್ಣ ಕೂಲಿಕಾಯರ ಕುದುರೆ ಏರ್ತಾರೆ ಹೇಳಣ್ಣ ಆಗ ಹಿರೋಳಿ ದಂಡಿಲಿ ನಿಂತಿರುತ್ತಾನೆ ಹೇಳಣ್ಣ ದಕ್ಷಿಣಿನಿಂದ ಸಾಕ್ಷಾತ್ ಬರ್ತಾನ ನಾಮ ಕೊಟ್ಟು ಹೋಗ್ತಾನ ಉತ್ತರ ದಿಕ್ಕಿನಿಂದ ಉರಿ ಬೆದ್ದು ಬಂದಿತ್ತು ನಾಮ ನೇಮದಿಂದ ಕೇಳ್ತಾನ ನೋಡಿರಣ್ಣ ನೀವೆಲ್ಲ ನಿರ್ಮಲ ಕಾಣಬೇಕೇಳಣ್ಣ ತೇರ್ದಾಳ ಗುಡ್ಡಕ್ಕ ಶ್ರೀಶೈಲ ಕಟ್ಟಿತ್ತು ಶಿಲಾವಾಸನು ನೋಡಣ್ಣ ತಂದೆ ಚಿಕ್ಕಯ್ಯನ ಮಾತು ಹುಸಿಯಲ್ಲ ಈ ಈ ಊರ ಹಾಳ್ಬೆಳ್ಳಿ ಇದ ಕಟಕರ ಕೆರೆ ಐತಿ ಮುಂದ ಕುಡುಗೋಲ ಬಾಕ ಹಿರೋಳಿ ದಂಡಿಲಿ ಹುಟ್ಟಿ ಬಂದ ಅವನ ಇಚ್ಛಾ ಇದ್ದಂಗ ಆಗ್ಲಿ ಮೂರ್ಲೋಕ್ ಪುಂಗಿ ಪಚಾಲ್ಕಿ ದಾಸ್ತ್ರಾದಿ ಕಪಾಲಿ ಪಚಾಲ್ಕಿ ದಾಸ್ತ್ರಾದಿ ಕೃಷ್ಣ ಇಲ್ಲಿ ನಂದಿ ಹತ್ಯೆ ಮಾಡಕತ್ತಾರ ಇಂಥ ದೊಡ್ಡ ಬಸವಣ್ಣ ಮೈರ್ಗಿ ತಿಳಿದಿಲ್ಲ ಈ ಊರ ಹಾಳ್ಬೆಳ್ಳಿ ಇವ್ರ ಊರಾಗ್ಸಿ ಮುಂದ ಉಳ್ಳಾಡ್ಸೈಲಿ ಮುಂದ ಕುಡುಗೋಲ ಬಾಕ ಹಿರೋಳಿ ದಂಡಿಲಿ ಹುಟ್ಟಿ ಬಂದವ ಇಲ್ಲಿ ಮಠ ಕಟ್ಲಿ ದುಷ್ಟರಿಗೆ ಶಾಪ ಶಿಷ್ಟರಿಗೆ ವರ ಅವನಿಂದನೇ ಆಗ್ಲಿ ಮೂರ್ಲೋಕ್ ಪುಂಡ್ಗಿ ಪಚಾಲ್ಕಿ ದಾಸ್ತ್ರಾದಿ ಕಪಾಲಿ ಪಚಾಲ್ಕಿ ದಾಸ್ತ್ರಾದಿ ಬಂಡಿಗಂಡಿ ಊರಲ್ಲಿ ಕುಳಿತ ಇವರೆಲ್ಲರೂ 16 ವಯಸ್ಸಿನ ಒಕ್ಕಲತನ ಇರುವಂತವರು ಈ ಓಣಿಯಲ್ಲಿ ನನ್ನ ಕಲ್ಯಾಣ ಕಲಬುರ್ಗಿ ವಚನಕ್ಕ ಮಾನ ಸಿಗಲಿಲ್ಲ ನೀರಡಿಸಿ ಬಂದವರಿಗೆ ಕುಡಿಯಲು ಒಂದು ತೆಂಬಿಗೆ ನೀರು ಕೊಡುವರಿಲ್ಲ ಮರದಲ್ಲಿ ಇಲ್ಲದಿದ್ದರೂ ಮುಟ್ಟಿಗಳಿಗೆ ಸಹಿತ ಇವರಿಗೆ ದಾನ ಗೊತ್ತಿಲ್ಲ ಈ ಊರಾಗ ದಾನ ಧರ್ಮ ಇಲ್ಲ ಈಗ ಇವರ ಹಾಳಬೇಲೆ ಮುಂದ ಹಿರೇಳಿ ದಂಡಿಲಿ ಕುಡುಗೋಲಬಾಕ ಕೃಷ್ಣಾದಡದಲ್ಲಿ ಜನಿಸಿ ಬಂದು ಇಲ್ಲಿ ಗಣ ನಿಲ್ಲಂಗಿ ಕಡೆದಲ್ಲಿ ಆತ ಮಠ ಕಟ್ಟಲಿ ಇಲ್ಲಿ ನಾನು ನಿಲ್ಲಂಗಿ ಕಳೆದಲ್ಲಿ ಮುಂದೆ ಬಂದವನು ಮಠ ಕಟ್ಟುವನು
ಇಲ್ಲೇ ಮಠ ಆಗಲಿ, ಅವನು ತನಗೆ ಅನುಕೂಲ ಬಂದಲ್ಲಿ ವಾಸಿಸಲಿ. ನಾನು ಮತ್ತೊಮ್ಮೆ ಊರಿಗೆ ಸಾರಲು ಬರುವುದಿಲ್ಲ. ಈ ಊರಾಗ ಧರ್ಮ ಇಲ್ಲ. ಈಗ ಈ ಬಂಡಿನ ಊರ ಹಾಳಾಗಲಿ. ಮುಂದೆ 1970ರಲ್ಲಿ ಸೂಕ್ಷ್ಮ ಸ್ವರೂಪದಿಂದ ಈ ಕಂಕನವಾಡಿ ಸಂಗಯ್ಯ ಬಂಡಿಗನಿ ಬಸವೇಶ್ವರರ ಗುಡಿಯಲ್ಲಿ ಇದ್ದಾಗ ಬಂದು ಬಸವೇಶ್ವರರಿಗೆ ಇಲ್ಲಿ ಹುಟ್ಟಿ ಆಳುವ ಗಂಡ ಬರುವನೆಂದು ನಾನು ಮಾತು ಕೊಟ್ಟಿದ್ದೇನೆ. ನೀನು ಇಲ್ಲಿಂದ ಮರಳಿ ಹೋಗಬೇಡ, ನಿನಗೆ ಕೊಡಲಿ ತಪ್ಪಿಲ್ಲ, ನಮಗೆ ಕಾವಲು ತಪ್ಪಿಲ್ಲ ಎಂದು ಹೇಳಿದರು. ಇಲ್ಲೊಂದು ಮಠ ಆಗ್ತೈತು, ಇಲ್ಲಿ ಕಾಲಿಗೆ ಪೂಜೆ ಮಾಡು. ಏನಾಕೈತಿ? ಮಹಾತ್ಮರ ಹೇಳಿದ ಮಾತ ಸುಳ್ಳು ಆಗೋದಿಲ್ಪ. ಹಿಂದಕ್ಕ ಬಬಲಾದಿ ಸದಾಶಿವರು ಹೇಳಿ ಹೋಗ್ಯಾರ. ಆ ಪ್ರಕಾರ ನಮಗೂ ಟೈಮ್ ಅಂದಂಗ ಕಾಣಿಸೈತಿ. ನಾವ ಇರ್ಲಾಕಾಗಲೇ ನೋಡಿ ಹೋಗ್ತೇವಳ. ಕಳ್ಳಪ್ಪ, ನಮ್ಮೂರ ಮಂದಿ ಸತ್ಯ ಕೂನವರಲ್ಲ. ಸುಳ್ಳಿಗೆ ಸುಳ್ಳು ಗಂಟ ಹಾಕು ಸುಳ್ಳಿ ಮಕ್ಕಳದಾರ. ನಡಿ. ಹೌದ್ ನಡಿಪ ಶಿವಪ್ಪ, ನಿನ್ ಮಾತು ಕರೆ ಐತ್ ನಡಿ. ಏ ಕಡಿಕ ಸೈತಿಕ್ ಹೋನವ್ರ ಈ ಊರಾಗ ಶಿವಪ್ಪ ಇನ್ ಇಲ್ಲಿ ಮ್ಯಾಲ ದೊಡ್ಡ ಮಠ ಹಂಗೈತು. ಏ ಕಳ್ಯಪ್ಪ, ಇನ್ ಇಲ್ಲಿ ಅಟ್ಟ ಕಾಲಿಗೆ ಪೂಜೆ ಮಾಡಿ ನಡಿ. ಯಪ್ಪ ದೂರ ಆಕೈತದ. ಏ ದೂರ ಆದ್ರೂ ಮಾಡುವ ಅಥವಾ ಬಿಡು, ಅವ್ ಮುಂದೆ ಆಗೋದ ಗಪ್ ಹೋಗಿ ಬರ್ತನ. ನಮಸ್ಕಾರ ಕಳ್ಯಪ್ಪ. ಯಪ್ಪ ಹೋಗಿ ಬರ್ರಿ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಹೋಗಿ ಬರ್ರಿ. ಪಟ್ಟಣಗಳಲ್ಲಿ ಸಪ್ತಾಹ ಮಾಡುತ್ತಾ ಪ್ರತಿ ವರ್ಷ ನಾವಲಗಿ ಸಪ್ತಾಹ ಮಾಡುತ್ತಿದ್ದರು. ಒಂದು ಸಲ ಚಿಮ್ಮಡ ಸಪ್ತಾಹ ಮುಗಿಸಿಕೊಂಡು ಬಂಡಿಗನಿಗೆ ಬಂದರು. ಬಂಡಿಗನಿ ಬಸವಣ್ಣನ ಗುಡಿಯಾಗ ಸಪ್ತಾಹ ಮಾಡಿ ನುಚ್ಚ ಅಂಬಲಿ ಮಾಡಿ ಗೊಂಜಾಳ ನುಚ್ಚಿಗೆ ಬೆಲ್ಲ ಹಾಕಿ ಅದನ್ನ ಚಜ್ಜಕ ಅಂದರು. ತಾಮಸಿಗಳಿಗೆ ಸತ್ವಗುಣ ತಿಳಿಸಲು ಸಪ್ತಾಹ ಇಟ್ಟುಕೊಂಡಿದ್ದರು. ಎಲ್ಲಾ ಕಡೆ ನಿಂತು ಕಾಕಡಾರತಿ ಮಾಡ್ತೇವ, ಹಿಂದ ದೇವ್ರ ಕುಂತ ಕಾಕಡಾರತಿ ಮಾಡನ್ನತ್ತಾರ. ಏನ ಇಲ್ಲಿ ನಮ್ಮ ಮಾದೇವ್ರು ಹಿಂಗ್ಯಾಕೆ ಇದ್ರು? ಅಷ್ಟು ತಿನ್ನಂಗಿಲ್ಲ. ಇಲ್ಲಿ ನಮ್ಮ ಬರ ಅದಾನ, ಹಿರೋಳಿ ದಂಡಿ ಡ್ಯೂಟಿ ಬಂದ ಸಪ್ತಾಹ ಬರ ಅಂತ ನಡೆಸ್ತಾನ. ಏ ಮನಸ್ಸು ಮಕ್ಕಳ್ರೆ, ಇಲ್ಲಿ ಹುಳಿ ಬರ್ತೈತೆ, ಆಪರಿಸಿ ಹುಳಿ ಬರ್ತೈತಿ. ಅದಕ್ಕೆ ಕುಂತ ಕಗಡಾರ್ತಿ ಮಾಡ್ರಿ.
ಬರ್ತಾನ ಪ್ರಕಾರ ನಿಮ್ಮೂರ ಬಸವಣ್ಣಪ್ಪ ಗುಡಿ ಬಿಟ್ಟ ಹೊರಬಿದ್ದಾನು. ಹಿಂಗ ಕಾಲಜ್ಞಾನ ನೇಮ ಐತಿ. ಇಂಥ ಕೆಟ್ಟ ಗುಡ್ದಾಗ ಏನ್ ಕ್ಷೇತ್ರ ಆತೈತಿ ಏನ್ ಹೇಳ್ತಾರ ಬಿಡಪ್ಪ. ಒಬ್ಬ ಬಾಗಿಲು ಮನೆ ಕಟ್ಸ್ಯಾನ. ನಾ ನಾಮ್ ಕೊಟ್ಟು ಹೋಗ್ತಾನ. ಅವ ನಾಮ್ ಕೆಲವಂತ ಹೊಸ್ತಾದ ಬರ್ತಾನ ಮಳ್ಸುಲಿ ಮಕ್ಕಳ್ರಿ. ಅವನ ಕೈಯಾಗ ಪಾಸ್ ಆದ್ರೆ ನಿಮ್ ಜೀವನ್ ಮುಕ್ತಿ ಆಗ್ತೈತಿ. ಅವನ ಚನ್ನ ಬಸವಣ್ಣ, ಅವನ ವೀರ ಬಸವಣ್ಣ ಗುರ್ತ ಇಡ್ರೋ ಮಳ್ಸುಲಿ ಮಕ್ಕಳ್ರಿ. ಇಲ್ಯಾಕಪ್ಪ ಇಲ್ಲಿ ಕಕ್ರಾಂತಿ ಆಗೈತ್ರಿ. ಇಲ್ಲಿ ಬಂದು ಮಂಗಳಾರತಿ ಮಾಡೋ ಮಗನ. ಈರುಳ್ಳಿ ದಂಡಿಲಿ ಹುಟ್ಟು ಬಂದ ಇಲ್ಲಿ ಬಂದ ಮಠ ಕಟ್ತಾನ. ಅದಕ್ಕೆ ಇಲ್ಲೊಂದು ಕಗಡಾರತಿ ಮಾಡ್ರಿ. ಈಗ ನನ್ನ ಆರ್ದಂಗಿ ಹಳ್ಳಿದಾಗೈತೆ. ನಾ ಎಲ್ಲ ಕಡೆ ಹೋಗಿ ಬರ್ತಾನ. ಈಗ ಅದನ್ನು ಮುಂದಲ್ಲಿ ಇರ್ತಾನ. ಗುಣ ಇಡ್ರೋ ಮಕ್ಕಳ್ರೆ, ಬೊಸಡಿ ಮಕ್ಕಳ್ರೆ. ನಾ ಹೇಳುದ ಸದ್ಗುರು ಸಮರ್ಥ ಕಾಶಿದೇಶ್ವರ ಆಧ್ಯಾತ್ಮ. ನಾ ತಲವಾದ ಹೆಂಚಗಿರಿ ಗುರುವಿನ ಜಂಗಮರಾದ ಬಾವು ಸಾಬ್ ಗಿರ್ಮಲೇಶ್ವರ ಸಮರ್ಥ ಸದ್ಗುರು ಸಾಕಿದ ಮಧ್ಯಾಹ್ನ ಬರ್ತದೆ ಎಂದ ಪ್ರಕಾರ ಇಂಚಗಿರಿ ಆಧ್ಯಾತ್ಮ ಸಂಪ್ರದಾಯವನ್ನು ಭಕ್ತಿ ಬೆಳೆಸುವ ಮೆಟ್ಟಲ ಮೇಲೆ ನಿಂತು ಭಕ್ತಿ ಬೆಳೆಸುವ ಸಲುವಾಗಿ ಬಂದೆ. ಮುಂದೆ ಬರುವವನು ನನ್ನಕ್ಕಿಂತಲೂ ಸೂಕ್ಷ್ಮ. ಕೊಡಲಿಲ್ಲದ ಮರಗಳನ್ನು ಕಡಿಯುತ್ತಾ ಬಂದೂಕಿನಲ್ಲಿ ಗುಂಡು ಹಾಕುತ್ತಾ ಯಾವ ಪುಸ್ತಕ ಅಲ್ಲದ ಮಸ್ತಕದ ಮೇಲೆ ಚರಗದ ಗಡಿ ಹೊತ್ತು ಚೆಲ್ಲಾಡುತ್ತಾ ಬ್ರಹ್ಮಜ್ಞಾನಿಗಳ ಮನೆಯಲ್ಲಿ ಉಣಬೇಕೆಂಬುತ್ತಾ ಜಗಜ್ಜೀವಿಗಳನ್ನು ಕಾಯಲು ಕೃಷ್ಣಾವತಾರದ ಕುರುಗಳನ್ನು ಹೊತ್ತು ರಾಮಾವತಾರದ ವನವಾಸ ವರಹ ನರಸಿಂಹ ಕೂರ್ಮ ಮತ್ಸ್ಯ ಬೌದ್ಧ ಕಲ್ಕಿ ಇಂತಿಂತ 10 ಅವತಾರ ಉಳಿದ ಲೀಲೆಯನ್ನು ಮಾಡ್ತಾ ಬರ್ತಾನ್ರು. ಇದನ್ನ ಹೇಳಿದ್ರ ಮಕ್ಕಳ್ರೆ. ಹಿಂದಕ್ಕೆ ಸಾರ ಸನ್ಮುಖ ಸಿದ್ರಾಮ ಚಿಕ್ಕಯ್ಯ ಹೇಳಿದ ಮುಂಡಿಗೆ ಮತ್ತು ನಾ ಗೋಧಿ ಬೆಡ್ತಾನ ಹೋಳ್ಗಿ ಬೆಡ್ತಾನ. ಏ ನಿಮ್ಮ ಅವನ ಇಲ್ಲೇ ಇಂಚಗಿರಿ ಒಳಗ ಬಬಲಾದಿ ಶರಣ ನನ್ನ ಪ್ರೇಮದಿಂದ ಕಾಯ್ತಾನ. ಚೀಟಿ ಚಪಾತಿ ಪಂಚ ಹೊತ್ತಿಗೆಲ್ಲ ನಾವು ಕಾಲಕ್ಕ ಮುನಿ ಕಣ್ಣಿಗಳಾಗ್ತಾವ. ದೇವರಾಳು ದೇಗುಲರ ಸಮಯದಾಗ ಅಗಲ್ ಹೋಗ್ತಾರ ಮಕ್ಕಳ್ರೆ. ನೀವು ಇಂಚಗಿರಿ ಒಳಗ ಬಬಲಾದಿ ಒಳಗ ಭಕ್ತಿ ಮಾಡೋರಿಗೆ ಬಂದ ಮುಕ್ತಿ ಕೊಡ್ತಾನ. ಕಲ್ಯಾಣಪಾಯ ಬಬಲಾದಿ ಗಾಡಿ ಇಂಚಗಿರಿ ಮಠ ಮಾಡಿದ್ದು ಅವ್ ಬಂದಿದ್ದಕ್ಕ ಕಳ್ಸೋಣಕ್ ಬರ್ತಾನ. ಅದಕ್ಕ ಹೆಚ್ಚಲು ಮಕ್ಕಳ್ರೆ ನಾ ಡಾವ್ ಡುಬ್ಬ ಮಾಡೋಕ್ಕನ. ಅವ ಡಾವ್ ಡುಬ್ಬ ಮಾಡುದಿಲ್ಲ. ಅವ ಸೊಸು ತುಪ್ಪ ಕಾಸು ಕೊಟ್ರ ಊಟ ಮಾಡಂಗಿಲ್ಲ. ಅವ ಸೊಸು ಊಟ ಮಾಡ್ತಾನ. ಅದಕ್ಕ ನಿಮ್ಮ ಮನ ಭಾಳ ಸೋಸು ನಡೀರಿ. ನಿಮ್ ಜೋಡಿ ಹುಷಾರು ಹೇಳ್ತಾನ. ನೀತಿನೂ ಹೇಳ್ತಾನ ಹೊಳ್ಳಿ ನೋಡ್ತಾನ. ಹೊಳ್ಳಿ ನೋಡಿದ ನಿಮ್ಮಲ್ಲಿ ಭಕ್ತಿ ಇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಭಕ್ತಿಗೆ ಯಾವ ನಂದು ತಂದು ಅನ್ನ ರಸೂಲಿ ಮಕ್ಕಳ್ರೆ ಅವ ಹೊಲ್ಸೂರಿ ಮಾಡಕ್ ಬರ್ತಾನ. ನಾ ನಿಮಗ ಮುಂದಾಗಲೇ ಹೇಳಿದ್ದು ತಿಳ್ಕೊಂಡು ನಡೀತೀರಿ ಉಳಿತೀರ ಇಲ್ಲ ಯಮನ್ ಪಾಲಾತೀರಿ. ನಾ ಸಮರ್ಥ ಕಾಡ್ಸಿದ್ದ ವಿಠೋಬ ಸಾಕ್ಷಿಯಾಗಿ ಇಲ್ಲಿ ಆದಂತ ಮಹಾರಾಜನ ಸಾಕ್ಷಿಯಾಗಿ ತಿಳಿಪಡಿಸೇನೆ. ಅದಕ್ಕೆ ನಾನು ಕಳ್ಕೋಬೇಡ್ರಿ. ಅವನು ಕಳ್ಕೊಂಡ್ರೆ 70,000 ವರ್ಷ ತನಕ ನಿಮ್ಮ ಜನ್ಮ ಯಾವ ಕಷ್ಟ ಯಾವ ಪ್ರಕಾರ ಕಳೆದೋಳಿ ಬಿಟ್ಟಿದ್ದಲ್ಲ ಅಲ್ಲಿ ಸಪ್ಪಳು ಹಾಕಿದ್ದೆ ಅಷ್ಟು ಕಮ್ಮಿ ಹಾಕಿದ್ದೆ. ಮಕ್ಕಳ್ರೆ ದಾನ ಮಾಡ್ರಿ. ನಾನು ಹೋಗಿ ಬರ್ತೀನ. ನೀವು ನಿಮ್ಮೂರು ಹೋಗ್ರಿ. ನಾ ಇಂಚಗಿರಿ ಮಟ್ಟಿಗೆ ಹೋಗ್ತೀನಿ ಮಕ್ಕಳ್ರೆ. ಇನ್ನು ನಾಳೆ ಮಾವು ಸಪ್ತ ಐತೆ. ಇನ್ನು ತಿಂಗಳಾಗ ಎಲ್ಲರೂ ಬಂದು ಅಲ್ಲಿ ಕೊಡುನು. ಎಲ್ಲರಿಗೂ ನಮಸ್ಕಾರ. ನಾರಾಯಣನ ಪರ ಬೇಡಿಕೊಳ್ಳುವ ಸನ್ನಿವೇಶ. ಶ್ರೀಮನ್ನಾರಾಯಣನಿಗೆ ನನ್ನ ಪ್ರಣಾಮಗಳು. ಬಾಬುದೇವಿ ಕುಳಿತುಕೋ. ಯಾಕೋ ನಿನ್ನ ಮುಖದ ಕಳೆ ಕುಂದಿದೆ. ಏನು ಸಮಾಚಾರ ಹೇಳು ದೇವಿ. ಪರಮಾತ್ಮ
ನಾನೇನು ಹೇಳಲಿ, ತ್ರೇತಾಯುಗ ದ್ವಾಪರ ಯುಗಕ್ಕಿಂತಲೂ ಈಗ ನನ್ನ ತಲೆಗೆ ಭೂಭಾರವಾಗಿದೆ. ಈ ಕಲಿಯುಗದಲ್ಲಿ ಕಲಿಯ ಪ್ರಭಾವದಿಂದ ಭೂಲೋಕದಲ್ಲಿ ಪಾಪಕರ್ಮಗಳು ಹೆಚ್ಚಾಗಿ ನನ್ನ ತಲೆಗೆ ಭೂಭಾರವಾಗಿದೆ. ನನ್ನ ಹೊತ್ತಂತ ಶೇಷನಿಗೂ ಕೂಡ ಭಾರವಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ ಸ್ವಾಮಿ. ಹೇಳು ಭೂದೇವಿ. ನಾರಾಯಣ, ಮೇಧುನಿ ಮಾಡಿದ ಮಧು ವಿಷ್ಣು ನೀನು. ನನ್ನ ಪ್ರೀತಿಯ ಶರಣರಿಗೂ ಸಾಧು ಸಂತರಿಗೂ ಘನಕುಲಕ್ಕೂ ಜ್ಞಾನಿಗಳಿಗೂ ಆತ್ಮ ಸಾಕ್ಷಾತ್ಕಾರ ಉಳ್ಳವರಿಗೂ ಮುನಿಕುಲಕ್ಕೂ ಯಾವಾಗಲೂ ನಿನ್ನ ಚಿಂತನೆ ಮಾಡುವವರಿಗೂ ತ್ರಾಸಾಗುತ್ತಿದೆ ಸ್ವಾಮಿ. ಅದಕ್ಕಾಗಿ ನೀವು ಭೂಲೋಕದಲ್ಲಿ ಇನ್ನೊಮ್ಮೆ ಹುಟ್ಟಿ ನನ್ನ ತಲೆಯ ಮೇಲಿನ ಭೂಭಾರವನ್ನು ಕಡಿಮೆ ಮಾಡಬೇಕೆಂದು ಕೇಳಿಕೊಳ್ಳಲು ನಿಮ್ಮಲ್ಲಿಗೆ ಬಂದಿರುವೆ. ಹೌದು ದೇವಿ, ನಿನ್ನ ಮನದ ವಿಚಾರ ನಾ ಬಲ್ಲೆ. ಈಗ ಈ ಕೆಲಸ ನನ್ನಿಂದ ಆಗದು. ಉಳಿದ 33 ಕೋಟಿ ದೇವಾದಿಗಳಲ್ಲಿ ಈ ಸಾರಿ ಯಾರನ್ನಾದರೂ ಕರೆದುಕೊಂಡು ಹೋಗು. ಹಾಗೆ ಹೇಳಬೇಡಿ ಶ್ರೀಹರಿ. ಈ ಕಾರ್ಯ ನಿಮ್ಮಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಸೃಷ್ಟಿಕರ್ತ, ಲೋಕಪಾಲಕ, ಜೀವಿಗಳ ಕಲ್ಯಾಣಕರ್ತ, ಭಕ್ತವತ್ಸಲನಾದ ನೀನು ಹೀಗೆ ಹೇಳಿದರೆ ಲೋಕದ ಗತಿಯೇನು? ನನ್ನ ಗತಿಯೇನು? ಶೇಷಶಯನ, ಸದ್ಯ ಜೀವಿಗಳ ಕರೆಗೆ ಹೋಗೊಡು. ನನ್ನ ಮಾತನ್ನು ಕೇಳು ನಾರಾಯಣ. ಈಗ ಅದಕ್ಕೆ ಸಮಯವಿಲ್ಲ ಭೂದೇವಿ. ನಾನು ಭೂಲೋಕಕ್ಕೆ ಬರುವುದು ಒಲ್ಲೆ. ಸಾಕಷ್ಟು ಸಲ ಭೂಲೋಕದಲ್ಲಿ ಹುಟ್ಟಿ ಹುಟ್ಟಿ ಬಹಳ ಕಷ್ಟಪಟ್ಟಿದ್ದೇನೆ. ಕೃಷ್ಣಾವತಾರದಲ್ಲಿ ಹುಟ್ಟಿ ಪೂರ್ಣ ಕಷ್ಟಪಟ್ಟಿದ್ದೇನೆ. ಇನ್ನು ಈ ಕಲಿಯುಗದಲ್ಲಿ ನಾನು ಅವತಾರಿಯಾಗುವುದಿಲ್ಲವೆಂದು ಕೃಷ್ಣಾವತಾರದಲ್ಲಿದ್ದಾಗಲೇ ಹೇಳಿದ್ದೇನೆ. ಆದ ಕಾರಣ ನಾನು ಭೂಲೋಕಕ್ಕೆ ಬರುವುದು ಒಲ್ಲೆ. ಹಾಗೆಲ್ಲ ಬೇಡಿ ಶ್ರೀಮನ್ನಾರಾಯಣ. ನೀವು ಖಂಡಿತವಾಗಿ ಹೀಗೆ ಹೇಳಿದರೆ ನನ್ನ ಗತಿಯೇನು? ನನ್ನ ರೋದನೆಯನ್ನು ಕೇಳುವವರು ಯಾರು? ನನ್ನಿಂದ ಈ ಭೂಭಾರವನ್ನು ತಾಳಲು ಆಗುತ್ತಿಲ್ಲ ಶ್ರೀಹರಿ. ಈಗಾಗಲೇ ಸಿದ್ಧ ಸಾಧಕರನ್ನು ಭೂಲೋಕಕ್ಕೆ ಕಳಿಸಿದ್ದೇನೆ. ವೇದ ಶಾಸ್ತ್ರಗಳನ್ನು ಓದಿ ಜನರನ್ನು ನೀತಿ ಮಾರ್ಗದಲ್ಲಿ ನಡೆಸುವಂತಹ ಶರಣರನ್ನು, ದಾಸರನ್ನು, ಸಾಧು ಸಂತರನ್ನು ಕಳುಹಿಸಿ ಭೂಲೋಕದಲ್ಲಿ ಸಾಧ್ಯವಾದಷ್ಟು ಧರ್ಮ ನಡೆಯಿತೆಂದು ಸಂಕಲ್ಪಿಸಿದ್ದೇನೆ. ಎಲ್ಲ ಜೀವಿಗಳ ಸೂತ್ರ ನನ್ನಲ್ಲಿದ್ದರೂ ಜ್ಞಾನಿಗಳ ಮೇಲೆ ವಿಶೇಷ ಪ್ರೇಮವನ್ನಿಟ್ಟು ನನ್ನ ಮಾಯೆಯಿಂದ ಅವರನ್ನು ವಿಶೇಷವಾಗಿ ಕೊಯ್ಯುತ್ತೇನೆ. ಆದರೆ ಭೂಲೋಕಕ್ಕೆ ಬರುವುದು ಒಲ್ಲೆ. ನಾನು ಹೋಗಿ ಬರುತ್ತೇನೆ ಶ್ರೀಹರಿ. ಆಗಲಿ ದೇವಿ, ಹೋಗಿ ಬಾ. ಸನ್ನಿವೇಶ ಹತ್ತು ಭೂದೇವಿ ಕೈಲಾಸಕ್ಕೆ ಹೋದದ್ದು. ಕೈಲಾಸಪತಿಗೆ ನನ್ನ ಪ್ರಣಾಮಗಳು. ಬಾಬುದೇವಿ, ಬಹಳ ದೂರ ಬಂದಿರುವಿರಿ. ಏನು ಸಮಾಚಾರ ತಾಯಿ? ಪರಮೇಶ್ವರ, ನಾನು ವೈಕುಂಠಕ್ಕೆ ನನ್ನ ನಾರಾಯಣನ ಕಡೆಗೆ ಹೋಗಿ ಬಂದೆ. ನನ್ನ ತಲೆಗೆ ಈ ಭೂಮಿ ಭಾರವಾಗಿದೆ. ಆ ಭಾರವನ್ನು ನಾನು ತಾಳಲಾರೆ ಎಂದು ನನ್ನ ನಾರಾಯಣನಲ್ಲಿ ಹೇಳಿಕೊಂಡೆ. ನಾನೆಷ್ಟು ಪರಿಪರಿಯಿಂದ ಹೇಳಿಕೊಂಡರೂ ನನ್ನ ನಾರಾಯಣ ನನಗೆ, ಭೂದೇವಿ ಸಮಾಧಾನ ತೆಗೆದುಕೋ, ಈಗ ನನಗೆ ಬರಲು ಸಮಯವಿಲ್ಲ. ನಾನು ಭೂಲೋಕದಲ್ಲಿ 10 ಅವತಾರಗಳೆತ್ತಿ ಹುಟ್ಟಿ ಹುಟ್ಟಿ ಬಹಳ ಕಷ್ಟಪಟ್ಟಿದ್ದೇನೆ. ನನಗೆ ನೆಮ್ಮದಿ ಎಂಬುದಿಲ್ಲ. ನಾನು ಹುಟ್ಟಿ ಬಂದಾಗೊಮ್ಮೆ ಈ ಮೃತ್ಯು ಲೋಕದ ಮರುವಿನ ಜನರು ನನಗೆ ಬಹುತರದ ಕಷ್ಟ ಕೊಡುತ್ತಾರೆ. ಆದ ಕಾರಣ ನೀನು ಸಮಯಕ್ಕಾಗಿ ಕಾಯಿ. ನಾನು ಸಮಯ ಸಾಧಿಸಿ ನಿನ್ನ ಸಮಯಕ್ಕೆ ಬಂದೊದಗುವೆ ಎಂದು ಶ್ರೀಹರಿ ಹೇಳಿದರು. ಆ ಭಾರವನ್ನು ತಾಳಲಾರದೆ ನಿಮ್ಮಲ್ಲಿಗೆ ಹೇಳಿಕೊಳ್ಳಲು ಬಂದಿರುವೆ. ಶ್ರೀಹರಿ ಹೀಗೆ ಹೇಳಿದರೆ ಇನ್ನು ಲೋಕದ ಗತಿ ಹೇಗೆ ತಾಯಿ? ಹೌದು ಗಂಗಾಧರ, ಶ್ರೀಹರಿ ಹೀಗೆ ಹೇಳಿದರು. ಇದಲ್ಲದೆ 3 ಕೋಟಿ ದೇವಾದಿಗಳಲ್ಲಿ ಈ ಬಾರಿ ಭೂಲೋಕದಲ್ಲಿ ಯಾರಾದರೂ ಹುಟ್ಟಲಿ ಎಂದರು. ಚಂದ್ರಶೇಖರ, ಇನ್ನು ಲೋಕದ ಗತಿ ಏನು? ನೀವು ಏನನ್ನಾದರೂ ಮಾಡಿ ನನ್ನ ತಲೆಯ ಮೇಲಿನ ಭೂಭಾರವನ್ನು ಕಡಿಮೆ ಮಾಡಿರಿ. ಸತ್ಯವನ್ನು ಉಳಿಸಿ
ಕಳುಹಿಸಿಕೊಡಿರಿ ಎಂದು ಕೇಳಿಕೊಳ್ಳಲು ಬಂದಿದ್ದೇನೆ ನಾಗಭೂಷಣ. ತಾಯಿ ಭೂದೇವಿ, ನೀನು ಭಯಪಡಬೇಡ. ಮುಕ್ಕೋಟಿ ದೇವಾದಿಗಳಲ್ಲಿ ಯಾರಾದರೂ ಭೂಲೋಕಕ್ಕೆ ಬರಲೆಂದು ಹೇಳಿದರೆ ತಾಯಿ, ಅದು ಹೇಗೆ ಸಾಧ್ಯ? ಈ ಮೃತ್ಯು ಲೋಕದ ಮಾನವರು ಪಡುವ ಕಷ್ಟ ಸಹಿಸಲು ನನ್ನಿಂದ, ಸುರನರರಿಂದ, ಮುಕ್ಕೋಟಿ ದೇವಾದಿಗಳಿಂದ ಯಾರಿಂದಲೂ ಸಾಧ್ಯವಿಲ್ಲ. ನೀನು ನಿರಾಶಳಾಗಬೇಡ ದೇವಿ. ನಿಮ್ಮ ಅಕ್ಕ ಶಕ್ತಿಗಳಲ್ಲಿ ಶಕ್ತಳಾದಂಥ ಶ್ರೀ ಮಹಾಲಕ್ಷ್ಮಿಯವರು ನಾನು ಆಹ್ವಾನಿಸಿಕೊಂಡು ಸಮಯ ಬಂದಾಗ ಶ್ರೀಹರಿಯ ಮನವೊಲಿಸೋರು ಅವರಿಗೆ ಹೇಳುತ್ತೇನೆ. ನಿನ್ನ ತಲೆ ಮೇಲಿನ ಭಾರವನ್ನು ಹರಣ ಮಾಡುವುದಕ್ಕೆ ಶ್ರೀಮನ್ನಾರಾಯಣಿಂದಲೇ ಸಾಧ್ಯ ದೇವಿ. ನೀವೀಗ ಚಿಂತಿಸದೆ ನಿಮ್ಮ ಸ್ಥಳಕ್ಕೆ ಹೋಗಿರಿ. ಇದು ನನ್ನಿಂದಲೂ ಸುರನರಿಂದಲೂ ಸಹಿಸಲಾಗದ ಆಪತ್ತನ್ನು ಬಗೆಹರಿಸಲು ಶ್ರೀಹರಿಯೇ ಶ್ರೇಷ್ಠನು. ಅವನೇ ಇದಕ್ಕೆ ಯೋಗ್ಯನು. ನಮ್ಮಲ್ಲಿ ಛಲವಿಲ್ಲ, ಅವನೇ ಛಲದಿಂಕ, ಅವನೇ ಛಲವಂತ, ಅವನಿಂದಲೇ ಸಾಧ್ಯ ದೇವಿ. ನೀವೀಗ ಹೋಗಿ ಬನ್ನಿ. ಎಂದು ಬೇಡಿಕೊಂಡರು. ಶ್ರೀಹರಿಯು ನನ್ನ ಮಾತನ್ನು ಒಪ್ಪಲಿಲ್ಲ. ಈ ಸಾರಿ ನಾನು ಭೂಲೋಕಕ್ಕೆ ಬರುವುದಿಲ್ಲ. ಮುಕ್ಕೋಟಿ ದೇವಾದಿಗಳಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗೆಂದು ನನ್ನನ್ನು ಕಳಿಸಿಬಿಟ್ಟರು ಎಂದು ಭೂದೇವಿ ಶಿವನ ಮುಂದೆ ದೂರಿತ್ತಳು. ಆಗ ಶಿವನು, ಈ ಕೆಲಸ ನಮ್ಮಿಂದ ಸುರರಿಂದ ಆಗದು. ಈ ಕೆಲಸಕ್ಕೆ ಮಹಾಲಕ್ಷ್ಮಿಯ ಯೋಗ್ಯಳೆಂದು ಆ ಮಹಾಲಕ್ಷ್ಮಿ ಅವರಿಂದಲೇ ಶ್ರೀಹರಿಯ ಮನವೊಲಿಸಲು ಸಾಧ್ಯ. ಮಹಾಲಕ್ಷ್ಮಿಯವರನ್ನು ಕೈಲಾಸಕ್ಕೆ ಬರಮಾಡಿಕೊಂಡು ಹೇಳುತ್ತೇನೆಂದ ಪ್ರಕಾರ ಬಹಳ ದಿನಗಳ ನಂತರ ಶ್ರೀ ಮಹಾಲಕ್ಷ್ಮಿಯವರು ಕರವೀರಪುರದಿಂದ ಶಿವನ ಭೇಟಿಗೆಂದು ಕೈಲಾಸಕ್ಕೆ ಬರುವರು. ಆ ಸಭೆಯಲ್ಲಿ ಶಿವ, ನಾರದರು, ವಶಿಷ್ಠ ಮುನಿ, ಕಣ್ವ ಮುನಿ, ನಂದೇಶ, ಭೃಗು ಮಹರ್ಷಿ, ಪುರವಂತರು, ಶೇಷಶಯನನಾದ ಅಡಕೇಶ್ವರರು, ಆಕಾಶಲಿಂಗ, ಪಾರ್ವತಿ ದೇವಿ, ಭೂಲೋಕದಲ್ಲಿ ಆದಂತ ಮಲ್ಲಿಕಾರ್ಜುನನ ಲಿಂಗ, ಸಾಕಷ್ಟು ಲಿಂಗಗಳು ಕೂಡ ಅಲ್ಲಿದ್ದವು. ಪ್ರಣಾಮಗಳು. ಬಾ ತಾಯಿ, ಬಾ ನಾರಾಯಣಿ, ಎಲ್ಲಿ ಕುಳಿತುಕೋ. ತಾಯಿ, ನೀವು ಕರವೀರಪುರಕ್ಕೆ ಹೋಗಿ ಬಹಳ ದಿನಗಳೇ ಆದವು. ಹೌದು ಪರಮೇಶ್ವರ, ಬಹಳ ದಿನಗಳೇ ಆದವು. ತಾಯಿ, ನೀವು ಕರವೀರಪುರಕ್ಕೆ ಹೋದಾಗಿನಿಂದ ನಿಮ್ಮ ಲಕ್ಷ್ಯ ಈ ಕಡೆ ಕಡಿಮೆಯಾಗಿ ನಮ್ಮ ಕೈಲಾಸ ವೈಕುಂಠಗಳ ಶ್ರೀ ಕಡಿಮೆಯಾದಂತೆ ಆಗಿದೆ. ಲೋಕಮಾತೆ, ನೀವು ಬಂದದ್ದು ಬಹಳ ಸಂತೋಷವಾಯಿತು. ತಾಯಿ, ನೀವು ಸಮಯಕ್ಕೆ ಸರಿಯಾಗಿ ಬಂದಿರುವಿರಿ. ತಾಯಿ ಭೂದೇವಿಯು ಬಹಳ ದಿನಗಳ ಹಿಂದೆ ಬಂದು ನನ್ನ ಮುಂದೆ ದೂರ ನಿತ್ತಳು. ಆಗ ಭೂದೇವಿಗೆ ಹೇಳಿದ್ದೆ, ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ. ಈ ಕೆಲಸಕ್ಕೆ ಮಹಾಲಕ್ಷ್ಮಿಯವರೇ ಯೋಗ್ಯವೆಂದು. ತಾಯಿ, ನೀವು ಏನಾದರೂ ಮಾಡಿ ಶ್ರೀಹರಿಯ ಮನವೊಲಿಸಿ ಭೂಲೋಕದಲ್ಲಿ ಮತ್ತೊಮ್ಮೆ ಅವತಾರ ತಾಳುವಂತೆ ಮಾಡಿರಿ. ಭೂಲೋಕದಲ್ಲಿ ಧರ್ಮ ಸ್ಥಾಪನೆಗಾಗಿ ಶ್ರೀಹರಿಯ ಮನವೊಲಿಸಿ ಇನ್ನೊಮ್ಮೆ ಅವತಾರ ತಾಳುವಂತೆ ಮಾಡಿರಿ. ಈ ಕಾರ್ಯ ನಿನ್ನ ಹೊರತು ಇನ್ಯಾರಿಂದ ಸಾಧ್ಯವಿಲ್ಲ. ನಿನ್ನ ವಲ್ಲಭನನ್ನು, ನಿನ್ನ ಹರಿಯನ್ನು ಹರಿಯವನೇ ಅವನ ಮನವೊಲಿಸಿ ಭೂಲೋಕದಲ್ಲಿ ಅವತಾರ ತಾಳುವಂತೆ ಮಾಡಿರಿ. ನೀವೀಗ ಸಪ್ತ ಸಾಗರಕ್ಕೆ ಹೋಗಿರಿ. ಈ ಜಗತ್ ಕಲ್ಯಾಣ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ ಲೋಕಮಾತೆ. ಆಗಲಿ ಪರಮೇಶ್ವರ, ಈಗ ನಾನು ಹೋಗಿ ಬರುತ್ತೇನೆ. ನಿನ್ನ ಇಚ್ಛೆಯನ್ನು ಮೀರುವಂತವನು ನನ್ನ ಶ್ರೀಹರಿಯೋ ಅಲ್ಲ. ಭಕ್ತರ ಆಸೆಯಂತೆ, ಎಲ್ಲ ಸುರರ ಇಚ್ಛೆಯಂತೆ ಮುನಿಗಣ, ಎಲ್ಲ ಶರಣರ ಆಸೆಯಂತೆ ನಡೆಯುವುದೇ ನನ್ನ ವಲ್ಲಭನ ಆತ್ಮ ಅಲ್ಲವೇ ಗಂಗಾಧರ? ಆಗಲಿ, ನಾನು ಹೋಗುವೆ. ಈಗ ಶ್ರೀಹರಿಯು
ಭೂಲೋಕದಲ್ಲಿ ದ್ವಾರಕಾ ಪಟ್ಟಣವನ್ನು ತುಚ್ಛ ಮಾಡಿ ಕಾಶಿ ಉಳಿವಿ ಬಿಟ್ಟು ಪುಂಡಲಿಕನ ಭಕ್ತಿಗೆ ಭೂಲೋಕ ವೈಕುಂಠವಾದ ಪಂಡರಾಪುರಕ್ಕೆ ಬಂದು ನೆಲೆಸಿದ್ದಾನೆ. ಶ್ರೀಹರಿಯು ತನ್ನ ಮನಃಶಾಂತಿಗಾಗಿ ಈಗ ಕೃಷ್ಣಾ ನದಿಯಲ್ಲಿ ಸಪ್ತಸಾಗರದಲ್ಲಿದ್ದಾನೆ. ತನ್ನ ಶಿಲಾಮೂರ್ತಿಯಲ್ಲಿ ಇದ್ದು ಸಂತರ ಭಜನ ಕೀರ್ತನ ಕೇಳುತ್ತಾ ತನ್ನ ಆನಂದದಲ್ಲಿಯೇ ತಾನಾಗಿ ಇದ್ದ ಸ್ಥಳಕ್ಕೆ ನಾ ಹೋಗುವೆ. ತಾಯಿ, ನೀವು ಹೋಗುವಷ್ಟರಲ್ಲಿ ನಿಮ್ಮ ಹಿಂದೆ ಬಸವೇಶ್ವರನವರು, ಇದಲ್ಲದೆ ದಾಸರು, ಮುನೀಶ್ವರರು, ಅಂಬಾಭವಾನಿ, ಕಾಳಿಕಾದೇವಿಯವರು, 3 ಲೋಕಗಳಲ್ಲಿರುವ ವಿಶೇಷ ಜೀವಾತ್ಮದಲ್ಲಿ ನೀಲಮ್ಮ ತಾಯಿಯವರು ಆ ಸಭೆಯಲ್ಲಿ ಹಾಜರಿರುವರು. ಸಪ್ತಸಾಗರದಲ್ಲಿರುವ ಕಾಶಿನಾಥನು ಅಲ್ಲೇ ಎದ್ದು ಹೇಳಿ ಅಲ್ಲೇ ಅಡುವನು. ಇದು ಎಲ್ಲರಿಗೂ ಬೇಕಾದ ಮಾತಾಗಿದೆ ನಾರಾಯಣಿ. ಶ್ರೀಹರಿಯು ಭೂಲೋಕದಲ್ಲಿ ಹುಟ್ಟಿ ಕಷ್ಟಪಟ್ಟಿದ್ದೇನೆ, ಅವತಾರ ಸಾಕು ಎಂದು ತ್ರೇತಾಯುಗದಲ್ಲಿ, ಭೂಲೋಕದಲ್ಲಿ ಹುಟ್ಟುವುದೇ ಬೇಡವೆಂದು ದ್ವಾಪಾರ ಯುಗದಲ್ಲಿ ಹೇಳಿದ ಕಾರಣ ಅವನ ಮಾತಿನವರ್ದ ನಾವು ಹೇಗೆ ಹೋಗುವುದೆಂದು ಸುಮ್ಮನಾದೆವು. ನಾನು ಕೈಲಾಸಪತಿಯಾದರೂ ಸಹಿತ ಸುಮ್ಮನಿರಬೇಕಾದ ಪ್ರಸಂಗ ಬಂದಿತು. ಜಗಜ್ಜನನಿ ರುದ್ರಕುಲದ ಧ್ಯಾನವನ್ನೇ ಮಾಡಿ ರುದ್ರಕುಲದ ಋಷಿಮುನಿ ಎನಿಸಿದ ಷಣ್ಮುಖ ಸಿದ್ರಾಮಣೆ ಆದ ಶ್ರೀಹರಿಯ ವಿಶೇಷ ಆತ್ಮವೇ ಆದ ಸಾರವಾಡ ಚಿಕ್ಕಯ್ಯನು ತಾಯಿಯವರೇ ಕೇಳಿದೆ. ನಾನು ಪಾರ್ವತಿ ಕೈಲಾಸದಲ್ಲಿ ಕುಳಿತಾಗ ಪಾರ್ವತಿ ನನ್ನನ್ನು ಕೇಳಿದಾಗ ನಾನು ನಾನಾಗಿ ಪಾರ್ವತಿಗೆ ಹೇಳುವಾಗ ಪಾರ್ವತಿ ಹೇಳಿದ್ದೇನಲ್ಲ, ಚಿಕ್ಕಯ್ಯನು ನೆನಪಿನಲ್ಲಿಟ್ಟುಕೊಂಡು ಮುಂಡಿಗೆ ಬರೆದಿದ್ದಾನೆ. ಮನೆಗೆ ಹೋಗಿ ಬಿಚ್ಚಿ ಹೇಳಿದ್ದಕ್ಕಾಗಿ ಅವನ ನಾಲಿಗೆಗೆ ಕೊಂದು ಹಚ್ಚಬಾರದಾಗಿದೆ. ವಾಲ್ಮೀಕಿ ಶ್ರೀ ರಾಮನ ಧ್ಯಾನವನ್ನೇ ಮಾಡಿ ರಾಮಾಯಣ ಬರೆದ ಪ್ರಕಾರ ಅದೇ ಪಾತ್ರವನ್ನು ನೀನು ಸೀತಾರೂಪದಲ್ಲಿ ಮಾಡಲಿಲ್ಲವೇ ತಾಯಿ? ಹೌದು ಪರಮೇಶ್ವರ. ಶ್ರೀಹರಿಯು ರಾಮನ ಪಾತ್ರದಲ್ಲಿ ಪಾತ್ರ ಮಾಡಲಿಲ್ಲವೇ ಲೋಕಮಾತೆ? ಹೌದು ಚಂದ್ರಶೇಖರ. ಆದಿಶೇಷನು ಲಕ್ಷ್ಮಣ ರೂಪದಲ್ಲಿ ಪಾತ್ರ ಮಾಡಲಿಲ್ಲವೇ ಲೋಕಮಾತೆ? ಅದೇ ಪ್ರಕಾರ ಈಗ ವಲ್ಲಭೆಯಾಗಿ ಗೊಲ್ಲನನ್ನು ಕಾಯುತ್ತಾಳೆಂದು ರುದ್ರಮುನಿ ಚಿಕ್ಕಯ್ಯನು ಹೇಳಿದ ಪ್ರಕಾರ ಇನ್ನು ಭೂಲೋಕಕ್ಕೆ ಹೋಗುವ ವಿಶೇಷ ಜೀವಾತ್ಮವನ್ನು ನಾವು ಕಾಯಬೇಕಾಗಿದೆ. ಸಿದ್ಧರವತಾರ ತಳೆದ ನಾನು ಪ್ರಸಂಗಕ್ಕೆ ಅನುಸಾರವಾಗಿ ಸಹಾಯವಾಗುವೆ. ಇನ್ನು ಭೂಲೋಕಕ್ಕೆ ಹೋಗುವ ವಿಶೇಷ ಜೀವಾತ್ಮಗಳ ರುದ್ರನ ಕುಲತಂದೆಯಾಗಿ, ನಂದೀಶನ ಪ್ರೀತಿಯ ತಂದೆಯಾಗಿ, ಆದರೆ ಮಾತಾಡದೆ ಮೌನವಾಗಿ ಆ ವಿಶೇಷ ಜೀವಾತ್ಮವನ್ನು ನಾವು ಕಾಯಬೇಕಾಗಿದೆ. ನೀವೀಗ ರಂಗನಿಗೆ ಹೋಗಿ ಹೇಳಿರಿ. ಆಗಲಿ ಪರಮೇಶ್ವರ. ಈಗ ನಾನು ಕರಿವೀರಪುರಕ್ಕೆ ಹೋಗಿ ನನ್ನ ಈಶ ಗಣೇಶನನ್ನು ಪೂಜೆಗೈದು ಬರುವೆನು. ನನ್ನ ಶ್ರೀಹರಿಗೆ ಷಣ್ಮುಖ ಗಣೇಶ ಅಂದರೆ ಬಹಳ ಪ್ರೀತಿ. ಅದನ್ನು ಮುಗಿಸಿಕೊಂಡು ನಾನು ಸಪ್ತಸಾಗರಕ್ಕೆ ಹೋಗುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ ಪರಮೇಶ್ವರ. ಈ ಜಗತ್ ಕಲ್ಯಾಣ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ ಲೋಕಮಾತೆ. ಹೋಗಿ ಬಾ. ಹೊಳೆಯಲ್ಲಿದ್ದು ತನ್ನ ಆನಂದದಲ್ಲಿ ತಾನು ನೆಲೆಯಾದ ಶ್ರೀರಂಗನ ಮೂರ್ತಿಯಲ್ಲಿ ರಂಗನ ನೆಲೆಯಿದ್ದು, ಶ್ರೀರಂಗನ ಎಡಗಡೆ ನೆಲಗವಿಯಲ್ಲಿ ಲಿಂಗವಿದ್ದು, ಲಿಂಗದ ಮುಂದೆ ನಂದೇಶನ ಮೂರ್ತಿ ಇದ್ದು, ಲಿಂಗದ ಗುಡಿಯ ಬಲಗಡೆ ಶಿಲೆಯ ವಿಠಲನ ಮೂರ್ತಿ ಇದ್ದು, ಅಲ್ಲಿ ಸತ್ಯಭಾಮ, ರುಕ್ಮಿಣಿ ಇನ್ನಿತರ ದೇವಾದಿಗಳ ಪ್ರತಿಷ್ಠಾಪನೆಗಳಿದ್ದು, ಮೇಲ್ಭಾಗದಲ್ಲಿ ಕೃಷ್ಣ ಹೊಳೆಯಿದ್ದು, ಮುಂದಿನ ದಿಣ್ಣೆಯ ಮೇಲೆ ಆಲದ, ಅರಳಿಯ ಮತ್ತು ಹುಣಸಿ ಹತ್ತಿಯ ಮರಗಳಿದ್ದು, ಅಲ್ಲಿಗೆ ನಂದೇಶ, ನಾರದರು, ಕಮಲದಲ್ಲಿ ಕುಳಿತಂತ ಬ್ರಹ್ಮದೇವರು, ಅಗ್ನಿದೇವತೆ, ವರುಣ, ಸೂರ್ಯ, ಚಂದ್ರ, ವಶಿಷ್ಠ, ಅಗಸ್ತ್ಯರು, ಕಪಿಲ ಮುನಿಗಳು ಈ ಶುಭ ಸಮಯಕ್ಕಾಗಿ ಕಾಯುತ್ತಿದ್ದರು. ಇನ್ನು ಅನೇಕ ಸೂಕ್ಷ್ಮ ದೇವಾದಿಗಳು, ವಿಶೇಷ ಜೀವಾತ್ಮರು ಅಲ್ಲಿದ್ದರು. ಅಲ್ಲಿಗೆ ಮಹಾಲಕ್ಷ್ಮಿಯವರು ಬಾಡಿದ ಮುಖದಿಂದ ಸಪ್ತಸಾಗರಕ್ಕೆ ಬರುವರು. ಭೂದೇವಿಯು ಕಷ್ಟ ತನಗೆ ಆದಂತೆ ಮುಂದಿನ ಶ್ರೀರಂಗನ ಕಷ್ಟ ತನಗೆ ಬರುವಂತೆ, ತನ್ನ ಭಕ್ತರಿಗೆ ಆಗುವ ಕಷ್ಟ ತನ್ನ ಮುಖದಲ್ಲಿ ಸೂಚಿಸುವಂತೆ ಮುಖದ ಲಕ್ಷಣವಿತ್ತು. ಮಹಾಲಕ್ಷ್ಮಿಯರದ್ದು ಕಮಲವು ಬಿಸಿಲಿಗೆ ಬಾಡಿದಂತೆ, ಹೊಳೆ ಹಳ್ಳಗಳು ಬತ್ತಿದಂತೆ, ಮಳೆಯಿಲ್ಲದೆ ಭೂದೇವಿ ಬಾಡಿದಂತೆ, ಮುಂದೆ ಬರುವ ಕಷ್ಟವನ್ನು ಮನದಿಂದ ಧೈರ್ಯದಿಂದ ಸಾಧಿಸುವಂತೆ ಮುಖದ ಲಕ್ಷಣವನ್ನಿಟ್ಟುಕೊಂಡು ಶ್ರೀ ಮಹಾಲಕ್ಷ್ಮಿಯವರು ಶ್ರೀರಂಗನ ಮುಂದೆ ಬಂದು ನಿಂತುಕೊಂಡರು.
ಶ್ರೀರಂಗನಿಗೆ ನನ್ನ ಪ್ರಣಾಮಗಳು. ಪರಮಾತ್ಮ, ನನ್ನ ತಂಗಿಗೆ ಆದಂತಹ ತಲೆಭಾರವನ್ನು ಇಳಿಸುವರು ನಿನ್ನ ಹೊರತು ಇನ್ಯಾರು? ನನ್ನ ತಂಗಿ ಭೂದೇವಿ ಕೈಲಾಸಕ್ಕೆ ಹೋಗಿ ಹೇಳಿದಳಂತೆ. ನಾನು ನಾರಾಯಣ ಕಡೆ ಹೋಗಿದ್ದೆ. ನಾರಾಯಣನು ನನ್ನ ಮಾತಿಗೆ ಒಪ್ಪಲಿಲ್ಲ. ನನ್ನ ತಲೆ ಭಾರವಾಗಿದೆ. ನನ್ನ ತಲೆ ಮೇಲಿನ ಭಾರವನ್ನು ಇಳಿಸಲು ನೀವೇ ಏನಾದರೂ ಮಾಡಿ ನನ್ನ ಪರಮಾತ್ಮನಿಗೆ ಹೇಳಿರೆಂದು ಹೇಳಿದಳಂತೆ. ನಾನು ಕೈಲಾಸಕ್ಕೆ ಹೋದಾಗ ನನ್ನ ಮುಂದೆ ಶಿವನು, ತಾಯಿ, ಈ ಕೆಲಸ ನನ್ನಿಂದ, ಸಿದ್ಧ ಸಾಧಕರಿಂದ, ಸುರರಿಂದ ಹಾಗೂ ಮುಕ್ಕೋಟಿ ದೇವಾದಿಗಳಿಂದಲೂ ಸಾಧ್ಯವಿಲ್ಲ. ತಾಯಿ, ನೀವು ಹೋಗಿ ನನ್ನ ಪರಮಾತ್ಮನಿಗೆ ಹೇಳಿ ಭೂಭಾರವನ್ನು ಹರಣ ಮಾಡೆಂದು ಹೇಳೆಂದರು. ಆದ ಕಾರಣ ನಾನು ಶಿವನಾಜ್ಞೆ ಕೇಳುವರಷ್ಟೇ ಅಲ್ಲದೆ ಶರಣರು, ಸಂತರು, ದಾಸರು ಹಾಗೂ ಜ್ಞಾನಿಗಳು ಭೂಮಿಯನ್ನು ಹೊತ್ತಂತಹ ಆದಿಶೇಷನ್ ಕೂಡ ಭಾರವಾಗಿದೆ. ಅವನ ಹೆಡೆಗಳೆಲ್ಲ ಮುದ್ದಲಾರಂಭಿಸಿದೆ. ನನ್ನ ಮನಸ್ಸು ನೋವಾಗುತ್ತಿದೆ. ಅದಕ್ಕಾಗಿ ಈ ಕಷ್ಟವನ್ನು ಸಹ ಮನಗಂಡು ನಿನ್ನಲ್ಲಿಗೆ ಬಂದಿದ್ದೇನೆ ಪರಮಾತ್ಮ. ದಯಮಾಡಿ ನೀನು ಮತ್ತೊಮ್ಮೆ ಭೂಮಿಯ ಮೇಲೆ ಅವತಾರ ತಾಳು. ಅದರಲ್ಲಿ ನಾ ಭಾಗಿದಾರಳಾಗಿ ಬಂದಂತಹ ಪ್ರಸಂಗಕ್ಕೆ ಮುಂದೆ ಸಹಾಯವಾಗುತ್ತೇನೆ. ಶಿವನ ಸಭೆಯಲ್ಲಿ ಇದೇ ಮಾತು ಹೇಳಿರುವವನು ಶ್ರೀಹರಿ. ಇದು ಅಲ್ಲದೆ ಗಂಗಾದೇವಿಯ ತಲೆ ನೋವಾಗಿದೆ. ಧರ್ಮ ತುದಿಬೆರಳ ಮೇಲೆ ನಿಂತಿದೆ. ಪರಮಾತ್ಮ, ಧರ್ಮ ಉಳಿದದ್ದು ಬಸವೇಶ್ವರರ ಲೀಲೆಯಿಂದಲೇ. ಅದಕ್ಕಾಗಿ ಧರ್ಮ ಅಳಗಾಲಾದರೆ ಏನು ಮಾಡುವುದೆಂದು ನಂದೀಶನು ಚಿಂತಾಕ್ರಾಂತನಾಗಿದ್ದಾನೆ. ದಯವಾದ ಮೇಲೆ ಜೀವಿಗಳ ನಾಶವನ್ನು ನಾವು ಹೇಗೆ ನೋಡೋಣ? ಅದಕ್ಕಾಗಿ ನಾರಾಯಣ, ನೀನು ಭೂಮಿಯ ಮೇಲೆ ಅವತಾರ ತಾಳಲೇಬೇಕು. ಆಗಲಿ ದೇವಿ, ನೀನು ಬಂದದ್ದು ನನ್ನ ಮನಸ್ಸಿಗೆ ಸಂತೋಷವಾಯಿತು. ನೀನು ನನ್ನ ವಲ್ಲಭೆ. ನನ್ನ ಮಾತನ್ನು ಮೀರಲಾರೆ, ಶಿವನ ಮಾತನ್ನು ಮಿಕ್ಕಲಾರೆ. ನಿನ್ನ ಆಸೆಯನ್ನು ತೀರಿಸುವುದು ನನ್ನ ಮುಖ್ಯ ಧರ್ಮ ಅಲ್ಲವೇ ವಲ್ಲಭೆ. ಚಿಂತಿಸಬೇಡ. ನಿನ್ನ ತಂಗಿ ಭೂದೇವಿ ಹೇಳಿದರಷ್ಟೇ, ನೀನು ಹೇಳಿದರಷ್ಟೇ. ನನಗೆ ಹುಟ್ಟು ಬಂದಾಗೊಮ್ಮೆ ಕಷ್ಟವಾಗುವುದು. ಈ ಮುಂದಿನ ಕಲಿಕಾಲವು ಹಿಂದಿನ ಕಲಿಯುಗಗಳಿಗಿಂತಲೂ ಕೆಟ್ಟ. ಈ ಕೆಟ್ಟ ಕಲಿಯಲ್ಲಿ ಹರಿತಲಿ ಮಾನವರು ಬಹಳ ದುಷ್ಟರಿದ್ದಾರೆ. ಮಾನಾಪಮಾನಗಳಿಗೆ ಅಂಜದೆ ಸತ್ಯವನ್ನು ಮರೆತು ನಡೆಯುತ್ತಿದ್ದಾರೆಂದು ನನಗೆ ಕೃಷ್ಣಾವತಾರದಲ್ಲಿ ಗೊತ್ತುತ್ತಿದ್ದೀವಿ. ಎಂಥ ಪಾಂಡವರೇ, ಒಂದು ಮಾತನ್ನು ಕೇಳಿ ಇನ್ನೊಂದನ್ನು ಕೇಳದೆ ಸೂಕ್ಷ್ಮ ಅಹಂಕಾರದಿಂದ ಭೀಮಾರ್ಜುನರು ಪೆಟ್ಟು ತಿಂದರು. ದೇವಿ, ಆಗಿನ ಕಾಲಕ್ಕೆ ಪಾಂಡವರು ಕೌರವರು ಮನೆತನಗಳಿದ್ದವು. ಈ ಕಲಿಯುಗದಲ್ಲಿ ಮನೆ ಮನೆಗೂ ಪಾಂಡವರು, ಮನೆ ಮನೆಗೂ ಕೌರವರು. ಧರ್ಮ ಸ್ಥಾಪನೆ ಮಾಡುವುದು ಬಹಳ ಕಷ್ಟಮಯವಾಗಿದೆ ದೇವಿ. ಈ ಕಲಿಯುಗದಲ್ಲಿ ದ್ರೌಪದಿ ಅಂತ ಪ್ರತಿರತ್ತೆಯರು ನನ್ನನ್ನು ನೆನಪಿಟ್ಟು ನೆನೆಸುವಂತವರಿಲ್ಲ. ಸದ್ಬುದ್ಧಿಯುಳ್ಳ ಲಕ್ಷ್ಮಣಂತ ತಮ್ಮಂದಿರು, ಧರ್ಮರಾಜನಂತ ಅಣ್ಣಂದಿರು, ಹರಿಶ್ಚಂದ್ರನಂತ ರಾಜವಂಶಕರು ಇಲ್ಲ. ಆದ್ದರಿಂದ ನಾನು ಭೂಲೋಕದಲ್ಲಿ ಹುಟ್ಟುವುದಿಲ್ಲ ಎಂದು ಹೇಳಿದೆ ಮಹಾಲಕ್ಷ್ಮಿ. ಆದರೆ ಶಿವನ ಆಜ್ಞೆಯನ್ನು ಮಿಕ್ಕಲು ಬರುವುದಿಲ್ಲ. ನಾನು ಬರುವೆ. ನಿನ್ನ ಆತ್ಮಕ್ಕೆ ಶಾಂತಿ ಮಾಡಿಕೊಂಡು ಕರವೀರಪುರಕ್ಕೆ ಹೋಗು. ನಾನು ಇದ್ದವರ ಜೊತೆ ಕಷ್ಟಪಟ್ಟು ಎಷ್ಟು ಆಗುತ್ತದೆಯೋ ಅಷ್ಟು ಮಾಡಿಕೊಂಡು ಬರುತ್ತೇನೆ. ಮಾಡುವುದೇನು ದಿವಿ? ರುದ್ರಮಣಿ ಚಿಕ್ಕಯ್ಯನವರ, ಚಿಂತಿನಿ ಮೌನೇಶ್ವರ, ಮಾಧವನಂತ ಅವತಾರಿಕರು, ಎಂಬಳ್ಳಿ ಮಹಾತ್ಮರು, ಬಂಡಿಗೆನಿ ಬಸವನ ಬಗ್ಗೆ ಗವಿ ಬಿಟ್ಟು ಹೊರಗೆ ಬರುತ್ತಾನೆಂದು ಹೇಳಿದ ಮಾತಿಗೆ ಶ್ರೀದೇವಿ, ನಾನೊಬ್ಬನೇ ಭೂಲೋಕಕ್ಕೆ ಹೋಗುವೆ. ನಿನ್ನ ಹಿಂಪಾಲು ನಾನು ಬರುವೆ. ದೇವಿ, ಈ ಕೆಟ್ಟ ಕಲಿಯಲ್ಲಿ ನೀನು ಬರಬೇಡ. ಆಗುವುದು ಆಗುವುದು, ಹೋಗುವುದು ಹೋಗುವುದು. ನಾನು ರಾಮಾವತಾರದಲ್ಲಿದ್ದಾಗ ನೀನು ಸೀತಾದೇವಿಯಾಗಿ ನನ್ನಿಂದ ಬಹಳ ಕಷ್ಟಪಟ್ಟಿರುವೆ. ಆದ್ದರಿಂದ ನೀನು ಬರಬೇಡ. ನನ್ನ ತಮ್ಮ ಲಕ್ಷ್ಮಣ ಬರುವುದು ಬೇಡ. ಸಮಯ ಸಾಧಿಸಿ ನೋಡುವಲ್ಲವೇ. ನಾನು ಗುಪ್ತ ರೀತಿಯಿಂದ ಗೊಲ್ಲನಿರುತ್ತೇನೆ. ನೀನು ಕಾಯಲು ಪ್ರಯತ್ನ ಮಾಡು. ನಾನೊಬ್ಬನೇ ಹೋಗುತ್ತೇನೆ.